ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ ಯಾವಾಗ ಶುರುವಾಗುತ್ತೆ, ವಿಶೇಷವಾಗಿ ನಿರೂಪಣೆ ಯಾರು ಮಾಡ್ತಾರೆ, ಹೋಸ್ಟ್ ಯಾರು ಮಾಡ್ತಾರೆ ಅಂತ ತುಂಬಾ ಕುತೂಹಲ ಆಗಿತ್ತು. ಈ ವಿಷಯದಲ್ಲೇನೆ ಮುಂದೆನೆ ಅಪ್ಡೇಟ್ ಮಾಡಿದ್ದೆ. ಕಿಚ್ಚ ಸರ್ ಹೋಸ್ಟ್ ಮಾಡ್ತಾರೆ, ಅವ್ರು ಬಿಟ್ರೆ ಬರೀ ಯಾರು ಬರಲ್ಲ ಅಂತ. ಇನ್ನೊಂದು ವಿಶೇಷವಾಗಿ ಸೆಪ್ಟೆಂಬರ್ 29ನೇ ತಾರೀಕೇನೆ ಬಿಗ್ ಬಾಸ್ ಸೀಸನ್ 11 ಶುರುವಾಗುತ್ತ ಅಂತ ನಾನು ಒಂದು ವಾರದ ಮುಂಚೆನೆ ವಿಡಿಯೋ ಮಾಡಿದ್ದೆ. ಈಗ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆಗ ಕಾರಣ ಏನಂದ್ರೆ, ಕಲರ್ಸ್ ಕನ್ನಡ ಅವರು ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ಅಫಿಷಿಯಲ್ ಆಗಿ ಪ್ರೋಮೋ ಬಿಟ್ಟಿದ್ದಾರೆ. ಕಿಚ್ಚ ಸರ್ ಹೋಸ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸೆಪ್ಟೆಂಬರ್ 29ನೇ ತಾರೀಕು ಶೋ ಶುರುವಾಗುತ್ತೆ ಅಂತ ಹೇಳಿ ಅಫಿಷಿಯಲ್ ಆಗಿ ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ. ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಕೊಟ್ಟಿರ್ತೀನಿ, ಹೋಗಿ ನೀವು ನೋಡ್ಬೋದು. ಖಂಡಿತವಾಗ್ಲೂ ಹೀಗೆ ಅಪ್ಡೇಟ್ ಆಗಿ ಮುಂದೆ ಮಾಹಿತಿ ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಪ್ರೋಮೋ ಹೇಗಿದೆ ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಎಲ್ಲರೂ ಯುದ್ಧ ಮಾಡ್ತಿರ್ತಾರೆ. ಆ ಯುದ್ಧ ಮಾಡ್ಬೇಕಾದ್ರೆ ಪ್ರತಿ ಸಲ ಯುದ್ಧ ಆಗುತ್ತೆ, ಗಲಾಟೆ ಆಗುತ್ತೆ. ಅದಕ್ಕೆ ಒಬ್ರನ್ನ ಕಂಟ್ರೋಲ್ ಮಾಡಕ್ಕೆ ಬೇಕೇ ಬೇಕಲ್ವ. ಅವರು ಯಾರು ಅಂದ್ಮೇಲೆ ಕಿಚ್ಚ ಸರ್ ಒಂದು ಬರ್ತಾರೆ. ಕಿಚ್ಚ ಸರ್ ಎಂಟ್ರಿ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಆಸಮ್ ಅಂತ ಹೇಳ್ಬೋದು. ಯಾವ ರೀತಿ ಒಂದು ಸಿನಿಮಾ ಟ್ರೇಲರ್ ಯಾವ ರೀತಿ ಕಟ್ ಮಾಡಿದಾರೋ ಅದೇ ರೀತಿ ಕಟ್ ಮಾಡಿದಾರೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಸೂಪರ್ ಆಗಿದೆ. ಪ್ರತಿ ವರ್ಷನೂ ಯುದ್ಧ ಮಾಡೋರು ಚೇಂಜ್ ಆಗ್ತಾರೆ. ಈ ವರ್ಷನೂ ಚೇಂಜ್ ಆಗಿದ್ದಾರೆ. ಆದ್ರೆ ಅದನ್ನ ಕಂಟ್ರೋಲ್ ಮಾಡೋರು ಯಾರು ಅಂತ ಆವಾಗ ಕಿಚ್ಚ ಸರ್ ಮಾಡ್ತಾರೆ. 10 ವರ್ಷಗಳಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ ಅಂತ ಹೇಳಿ ಡೈಲಾಗ್ ಹೊಡೆದು ಚಿಟಿ ಹೊಡಿತಾರೆ. ಸೂಪರ್ ಆಗಿದೆ ಪ್ರೋಮೋ ಅಂತ. ಕಿಚ್ಚ ಸರ್ ಇಷ್ಟಪಡೋರು ಈ ಪ್ರೋಮೋ ಮಾತ್ರ ಖಂಡಿತವಾಗ್ಲು ಇಷ್ಟಪಟ್ಟೇ ಪಡ್ತಾರೆ. ಆ ರೀತಿ ಆಗಿದೆ ಪ್ರೋಮೋ, ಸೂಪರ್ ಆಗಿದೆ. ಸೆಪ್ಟೆಂಬರ್ 29ನೇ ತಾರೀಕು ಕಾಯ್ತಾ ಇರಿ. ಇದೇ ರೀತಿಯಾಗಿ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನು ಮೊದಲನೇ ಹೇಳಿದೆ ಸೆಪ್ಟೆಂಬರ್ 29ನೇ ತಾರೀಕು ಬಿಗ್ ಬಾಸ್ ಸೀಸನ್ ಅನ್ನೋದು ಶುರುವಾಗುತ್ತೆ ಅಂತ. ಈಗ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿದೆ. ಹೋಸ್ಟ್ ಸುದೀಪ್ ಸರ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮುಂದೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ ನ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ